ಇಷ್ಟು ಮ್ಯಾಕೆ ಜೀವನಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಸಂತೋಷ ಪಡ್ತೀನಿ. ಯಾಕಂದ್ರೆ ನಮ್ಮ ಯೋಗ್ಯತೆ ಎಲ್ಲ ನೋಡ್ಕೊಂಡಿದ್ದಾರೆ. ಅದಕ್ಕೆ ನೀವು ಓವರ್ ಆಕ್ಟಿವ್ ನಿಮ್ಮ ಸಬ್ ಟ್ಯಾಬ್ಗೆ ನಿಮ್ಮ ಟ್ಯಾಬ್ಗೆ ನೀರು ಬರಬೇಕು. ಸ್ವಲ್ಪ ಅರ್ಥ ಮಾಡಿ. ಆಗಿಲ್ಲ ಇವರು ಕೆಲಸ. ಎರಡನೇದು ಈ ದನ ಕರುಗಳಿಗೆ ಮೇವು ಒದಗಿಸಬೇಕು. ಹೋಗಲಿದೆ ಎಷ್ಟೋ ದನಗಳಿಗೆ ಮೇವು ನೀರಿಲ್ಲ, ಅಲ್ಲಿ ಮೇವು ಕೊಡಬೇಕು. ಬೇಸಿಗೆಯಿಂದಲೇ ಪಾವಗಡ ತಾಲೂಕಿನಲ್ಲಿ ಉಂಟಾಗುತ್ತಿರೋ ಬರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಜಾನುವಾರುಗಳಿಗೆ ಕುಡಿಯುವ ನೀರು, ಮೇವು ಹಾಗೆ ವಿಮೆ ಪರಿಹಾರ ಸೇರಿದಂತೆ ಹಲವು ಮೂಲಭೂತ ಸೌಲಭ್ಯಗಳನ್ನು ಶೀಘ್ರ ಕಲ್ಪಿಸಬೇಕು ಅಂತ ರೈತ ಸಂಘಟನೆಗಳು ಇತ್ತೀಚೆಗೆ ಒತ್ತಾಯಪಡಿಸಿದ್ವು. ಆ ಹಿನ್ನೆಲೆಯಲ್ಲಿ ತಾಲೂಕು ಮಟ್ಟದ ತಹಶೀಲ್ದಾರ್ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಟಾಸ್ಕ್ ಫೋರ್ಸ್ ಸಭೆಯನ್ನು ನಡೆಸಲಾಯಿತು. ಈ ಒಂದು ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಅವರು, ಮೂಕ ಜೀವಿಗಳಿಗಾಗಿ ಗ್ರಾಮೀಣ ಭಾಗಗಳಲ್ಲಿ ನೀರಿನ ತೊಟ್ಟಿಗಳನ್ನು ನಿರ್ಮಿಸಬೇಕು. ಇನ್ನು ಅರಣ್ಯ ಪ್ರದೇಶದಲ್ಲೂ ಕೂಡ ಈ ವ್ಯವಸ್ಥೆಯನ್ನ ಮಾಡಬೇಕು. ಮೇವು ಹಾಗೆ ಕುಡಿಯುವ ನೀರು ಸೇರಿದಂತೆ ಅನೇಕ ಅನಾನುಕೂಲಗಳು ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಾಗಿವೆ. ಅತ್ತ ಗಮನ ಹರಿಸಬೇಕು. ಇನ್ನು ಗೊಲ್ಲರಹಟ್ಟಿಗಳಲ್ಲಿ ತುಂಗಭದ್ರಾ ಹಿನ್ನೀರು ಸಮರ್ಪಕವಾಗಿ ಹರಿದು ಬರ್ತಾ ಇಲ್ಲ. ತುರ್ತು ಸಂದರ್ಭಗಳಲ್ಲಿ ಅಧಿಕಾರಿಗಳು ಫೋನ್ಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಆರೋಪ ಮಾಡಿದರು. ಯಾರೇ ಒಬ್ಬ ಅಧಿಕಾರಿಗಳು ಫೋನ್ ಮಾಡಿದಾಗ ಇಶ್ಯೂ ಮಾಡಿ ಎತ್ತಬೇಕು, ಕಷ್ಟ ಸುಮ್ಮನೆ ಫೋನ್ ಮಾಡೋದು ಅಂತವ್ರನ್ನ ಇವಾಗ ಎಲ್ಲ ಕಡೆಯಿಂದ ನೀರಿನ ಅವಶ್ಯಕತೆ ಐತಿ. ಇನ್ನೊಂದು 2 ತಿಂಗಳು ಫುಲ್ ಅವಶ್ಯಕತೆ ಐತಿ. ಅದರಿಂದ ಈ ದನ ಕರುಗಳಿಗೆ ಮೇವು ಒದಗಿಸ್ಬೇಕು. ಈಗಾಗಲೇ ನಾಗಮಡಿಕೆ ಹೋಗ್ಲಿಲ್ಲ, ಎಷ್ಟೋ ದನಗಳಿಗೆ ಮೇವುಗಳಿಗೆ ನೀರಿಲ್ಲ, ಅಲ್ಲಿ ಮೇವು ಕೊಡಬೇಕು. ಮತ್ತೆ ಪಂಚಾಯತ್ಗಳಿಗೆ ಒಂದು ದೊಡ್ಡದಾಗ ಒಂದು 2 ಪೆಟ್ಟಿ ಕಟ್ಕೊಡ್ಬೇಕು. ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದೊಂದು ಊರುಗಳಲ್ಲಿ ಒಂದು 2 ಪೆಟ್ಟಿಗಳು ಬೇಕು ಇನ್ನು ಸರ್ಕಾರ ಕಡೆ. ಮತ್ತೆ ಇದು ವೈಎನ್ಎಸ್ ಪಾರ್ಟಿ ಹೋಗ್ಲಿ, ಅಲ್ಲೇನು ಪಂಚಾಯತಿಗಳನ್ನು ಕರೆಸಿ ಅಲ್ಲೆಲ್ಲ ಪೆಟ್ಟಿಗೆ ವ್ಯವಸ್ಥೆ ಮಾಡಿ ದನಕರು ಎಷ್ಟಿದೆ ಊರಿನಲ್ಲಿ ಎಷ್ಟು ಕಟ್ಟಿದ್ದೀವಿ ನೀರು ಕುಡಿತಾ ಅಂತ ಅದೆಲ್ಲ ಎಕ್ಸಿಬಿಷನ್ ಮಾಡಿ ಹಿಡಿದಲ್ಲ ಹೋಗ್ಲಿ. ಅದು ಅಷ್ಟೇ, ಎಲ್ಲ ಪಂಚಾಯತಿಗಳಲ್ಲಿ ದನ ಕುರಿವು ಎಲ್ಲಿ ಜಾಸ್ತಿ ಇರ್ತಿದ್ದ ಅಲ್ಲಿ ಒಂದು ಪೆಟ್ಟಿ ಮಾಡಿ ಬಸ್ಸಿನಲ್ಲಿ ಇಟ್ಟು ಪಾವಗಡ ರೈತ ಸಂಘದ ಅಧ್ಯಕ್ಷ ನರಸಿಂಹರೆಡ್ಡಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಪ್ರತಿ ಹೋಬಳಿ ಮಟ್ಟದಲ್ಲೂ ಕೂಡ ಗೋಶಾಲೆಗಳನ್ನು ಆರಂಭಿಸಬೇಕು. ಮೇವು ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಬೇಕು. ಬಿತ್ತನೆ ಬೀಜ ವಿತರಣೆ ಹಾಗೂ ಬೆಳೆ ವಿಮೆ ಸೌಲಭ್ಯಗಳನ್ನು ರೈತರಿಗೆ ಸಮರ್ಪಕವಾಗಿ ಒದಗಿಸಬೇಕು. ಇನ್ನು ಪಡಿತರ ಚೀಟಿ ಸಮಸ್ಯೆಯಿಂದ ಅರ್ಹ ಫಲಾನುಭವಿಗಳು ವಂಚಿತರಾಗ್ತಿದ್ದಾರೆ. ತಕ್ಷಣ ಇತ್ತ ಗಮನ ಹರಿಸಬೇಕು. ಪಾವಗಡ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಅನುಕೂಲವನ್ನು ಕಲ್ಪಿಸಿಕೊಡ್ಬೇಕು ಅಂತ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ನೀವು ಓವರ್ ಆಕ್ಟಿವ್ ನಿಮ್ಮ ಸಬ್ ಟ್ಯಾಬ್ಗೆ ನಿಮ್ಮ ಟ್ಯಾಬ್ಗೆ ನೀರು ಬರಬೇಕು. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನಿಮ್ಮ ಟ್ಯಾಂಕ್ಗೆ ನೀವೇನ್ ಬೇಕಿದ್ರ ಆ ಭದ್ರಾ ನೀರು ಬೇಕಿರ್ತಕ್ಕಂಥ ಟ್ಯಾಂಕ್ಗೆ ಫಸ್ಟ್ ನೀವು ವಾಟರ್ ಸಪ್ಲೈ ಮಾಡಿ. ಆಗಿಲ್ಲ ಇವರು ಕೆಲಸ. ಎರಡನೇದು, ಹಿಂದೆ ಏನು ತಾಲೂಕು ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಯಿಂದ ಆಗಿರೋ ಟ್ಯಾಂಕ್ಗಳಿಗೆ ಒಂದಿಷ್ಟು, ಯಾಕಂದ್ರೆ ನಮ್ಮ ಯೋಗ್ಯತೆ ಎಲ್ಲ ನೋಡ್ಕೊಂಡಿದ್ದಾರೆ ಅಧಿಕಾರಿ. ಇವತ್ತು ವಾಟ್ಸಪ್ ನಲ್ಲಿ ನೀರು ನಿಂತೋಗ್ತಾ ಇದೆ. ಈ ಭದ್ರಾ ನೀರು ಯಾರಿಗೂ ಇವತ್ತು ಹೆಚ್ಚಿಗೆ ಆಗ್ತಾ ಇಲ್ಲ. ಇರ್ತಕ್ಕಂಥ ನೀರನ್ನ ವಾಟರ್ ಮ್ಯಾನ್ ಇಲ್ಲ, ಆ ಸಂಜೆಗೆ ಇಷ್ಟು, ಈ ಸಂಜೆಗೆ ಇಷ್ಟು ಅಷ್ಟೇಟ್ ಮಾಡ್ಕೊಂಡು ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್ ಆಗಿ ನಮ್ಗೆ ಎದೆ ಮೇಲೆ ಕೈಕೊಂಡು ಯಾರನ್ನ ಹೇಳಿದ್ರೆ ಭದ್ರಾ ನೀರನ್ನ ಒರಿಜಿನಲ್ ಆಗಿರ್ತಕ್ಕಂಥ ಟ್ಯಾಂಕ್ಗಳಾಗಲಿ ಪಂಚಾಯತ್ಗಳಲ್ಲಿ ಓವರ್ ಹೆಡ್ ಟ್ಯಾಂಕ್ಗಳು, ಇವಾಗ ಮೇಲ್ಪಾಳೆ ಓವರ್ ಹೆಡ್ ಟ್ಯಾಂಕ್ ಇದೆ, ಅಲ್ಲಿಂದ ಎಷ್ಟು ಅಲ್ಲಿಗೆ ಇಶ್ಯೂ ಆಗಬೇಕು, ಎಷ್ಟು ಟ್ಯಾಂಕ್ಗಳು ಹೋಗ್ಬೇಕು. ಒಂದ್ ಕಡೆಯಿಂದ ನಾಳೆ ನಡೀರಿ ಇನ್ಸ್ಪೆಕ್ಷನ್ ಕರ್ಕೊಂಡು ಹೋಗ ಆಗಿಲ್ಲ. ಇವಾಗ ನಾವು ಇಂಜಿನಿಯರ್ ದೂರಣೆ ಮಾಡ್ತಾ ಇಲ್ಲ, ಅಧಿಕಾರಿಗಳು ದೂರಣೆ ಮಾಡ್ತಾ ಇಲ್ಲ. ಪ್ರೆಷರ್ ಕೊಡ್ಬೇಕು. ಏನೋ ಇವಾಗ ಕೆಂಚನಹಳ್ಳಿ ಗೇಟ್ ಅಲ್ಲಿ ಏನು ಮಿಷನ್ಸ್ ಇದಾವೆ, ಆ ಮಿಷನ್ಸ್ ಅಲ್ಲಿ ಪ್ರೆಷರ್ ಕೊಡ್ಬೇಕು. ಏನ್ ಮಾಡ್ಬೇಕು, ಒಂದೇ ಕಡೆ ಒಂದು ಪಂಚಾಯತಿಗೆ ಹೋಗ್ಬೇಕು, ಇನ್ನೊಂದು ಪಂಚಾಯತಿಗೆ ಹೋಗ್ಬೇಕು, ಒಂದ್ ಕಡೆ ಹೋಗ್ಬೇಕು ಮಾಡ್ಬೇಕು. ಎಲ್ಲ ಗೇಟ್ ಗಳು ಆಫ್ ಮಾಡಿದಾಗ ನಿಮ್ಮ ಹೈಟ್ ಆಗಿರ್ತಕ್ಕಂಥ 30 ಅಡಿ 40 ಅಡಿ ಟ್ಯಾಂಕ್ಗೆ ನೀರು ಹತ್ತುತ್ತೆ. ಇಲ್ಲ ಅವ್ರು ಏನ್ ಮಾಡುತ್ತೆ, ಒಂದ್ ಕಡೆ ಹೋಗ್ತಾ ಇದೆ, ಇನ್ನೊಂದ್ ಕಡೆ ಏರೋದ್ರೆ ಏಳರಲ್ಲಿ ಮೀಟರ್ ತಿರುಗ್ತಾ ಇರುತ್ತೆ. ನೀರ್ ಹೆಂಗ್ ಹೋಗುತ್ತೆ? ಸಾಧ್ಯವೇ ಇಲ್ಲ. ಸರ್ಕಾರದ ಪರಿಸ್ಥಿತಿ ಇದೆ. ಇವತ್ತು ಶಾಸನ ಗಮನಕ್ಕೆ ಎಷ್ಟು ನೀವು ಲೆಟರ್ ಕಳಿಸಿದ್ರ, ಎಷ್ಟು ಸತಿ ಮೀಟಿಂಗ್ ಕರೆದು ಶಾಸನ ಗಮನಕ್ಕೆ ತಂದಿದ್ರ? ಶಾಸಕರು ಏನಾದ್ರು ಕೆಲಸ ಮಾಡಲ್ಲ ಅಂತ ಹೇಳ್ತಾರ ತಾಲೂಕಲ್ಲಿ. ಪಾವಗಡದ ಜನತೆಗೆ ಫ್ಲೋರೈಡ್ ಸತ್ತು ಸುಣ್ಣ ಆಗೋಗಿದ್ದಾರೆ. ಎಲ್ಲರ ಹೋರಾಟದ ಫಲವಾಗಿ ನೀರು ಬಂದಿದೆ ಪಾವಗಡ ತಾಲೂಕಿಗೆ. ನೀವು ಪಂಚಾಯತ್ ವೈದ್ಯರು, ಯುವ ಸಾಹೇಬರು, ತಹಶೀಲ್ದಾರ್ ಸಾಹೇಬರು, ಮೊನ್ನೆ ನಮ್ಮ ಬಸವಲಿಂಗ ಸಾಹೇಬರು ಕೂಡ ನಾವು ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ. ಯಾಕೆ ನೋಡೋದು
ಮತ್ತೆ ಇವಾಗ ಮೀಟಿಂಗ್ ಮಾಡಿ ಯಾವಾಗ ಹೇಳ್ತಾರೆ ಸರ್ PDO ಈ ತರ ಮಾಡ್ತೀವಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಅಧಿಕಾರಿಗಳು ರೈತರು ಹಾಗೆ ಜಾನುವಾರುಗಳ ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಗಮನಹರಿಸಿ ತಕ್ಷಣ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಒಂದು ಸಭೆಯಲ್ಲಿ ತಹಶೀಲ್ದಾರ್ ವೈರವಿ ಹಾಗೆ ಇಒ ಮಧುಸೂದನ್ ಮತ್ತು ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಹಾಜರಿದ್ದರು.